ಅದರ ಹಿಂದಿನ 2 ದಿನಗಳು ಅಂದರೆ ತ್ರಯೋದಶಿಯಿಂದ ಹುಣ್ಣಿಮೆಯವರೆಗೂ ಈ 3 ದಿನಗಳ ಕಾಲ ನಿರಂತರವಾಗಿ 72 ಗಂಟೆಗಳ ನಾದೋಪಾಸನ ಶ್ರೀ ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರ ಗುರುಪೂಜಾ ಮಹೋತ್ಸವ ಹಾಗೂ ಸಂಗೀತೋತ್ಸವವನ್ನು ಹಮ್ಮಿಕೊಂಡಿರ್ತಕ್ಕಂತಹದ್ದು. ಈ ಒಂದು ಗುರುಪೂಜಾ ಮಹೋತ್ಸವ ಮತ್ತು ಸಂಗೀತೋತ್ಸವ ಇದೇ ತಿಂಗಳ 27ನೇ ತಾರೀಕಿನಿಂದ 29ನೇ ತಾರೀಕು ಅಂದರೆ 27ನೇ ತಾರೀಕು ಬೆಳಿಗ್ಗೆ ಘಟಿಕಾರಣ ಸುಪ್ರಭಾತ ಗೋಪೂಜೆಯಲ್ಲಿ ಪೂಜ್ಯ ಧರ್ಮಾಧಿಕಾರಿಗಳು ಈ ಒಂದು ಗುರುಪೂಜಾ ಮಹೋತ್ಸವಕ್ಕೆ ಚಾಲನೆಯನ್ನು ನೀಡುತ್ತಾರೆ. ಅದರೊಂದಿಗೆ ಪ್ರಾರಂಭವಾಗತಕ್ಕಂತಹ ಈ ನಿರಂತರ 72 ಗಂಟೆಗಳ ನಾಮ ಸಂಕೀರ್ತನೆಯ ಕಾರ್ಯಕ್ರಮ 29ನೇ ತಾರೀಕು ಗುರುಪೂಜೆ ಆದ ನಂತರ 30ನೇ ತಾರೀಕು ಬೆಳಿಗ್ಗೆ 6 ಗಂಟೆಗೆ ಇದು ಸಂಪೂರ್ಣವಾಗಿದೆ. ಈ ಒಂದು ಗುರುಪೂಜಾ ಮಹೋತ್ಸವ ಅದ್ವಿತೀಯವಾಗಿರ್ತಕ್ಕಂಥದ್ದು. ನಾಡಿನ ಎಲ್ಲ ಸಂಗೀತ ವಿದ್ವಾಂಸರು, ಸಂಗೀತದ ಅಭಿಮಾನಿಗಳು, ಹಾಗೆಯೇ ಈ ಒಂದು ಕೈವಾರ ಕ್ಷೇತ್ರದಲ್ಲಿ ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರು ತತ್ವ ಪದಕಾರರಾಗಿ, ಕಾಲಜ್ಞಾನಿಗಳಾಗಿ ಹಲವಾರು ಕೀರ್ತನೆ ಶತಕಗಳನ್ನು ರಚನೆ ಮಾಡಿದ್ದಾರೆ. ಆ ಒಂದು ತತ್ವ ಪದಗಳನ್ನು ಹಾಡ್ತಕ್ಕಂತಹವರು, ಭಜನೆಯ ಉಪಾಸನೆಯನ್ನು ಮಾಡ್ತಕ್ಕಂತಹವರು, ಲಕ್ಷಾಂತರ ಜನ ಭಕ್ತರು ತಾತಯ್ಯನವರಿಗೆ ದಾಸಾನುದಾಸನಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಂತಹ ಭಕ್ತರೆಲ್ಲರೂ ಕೂಡ ಸೇರಿಕೊಂಡು ಈ ಒಂದು ನಾದೋಪಾಸನೆಯನ್ನು ಗುರುಪೂಜಾ ಮಹೋತ್ಸವವನ್ನು ನಡೆಸ್ತಕ್ಕಂತಹದ್ದು ನಿಮಗೆಲ್ಲರಿಗೂ ತಿಳಿದಿರ್ತಕ್ಕಂತಹ ವಿಷಯ. ಈ ಒಂದು ಗುರುಪೂಜಾ ಮಹೋತ್ಸವದ ಹಾಗೂ ಸಂಗೀತೋತ್ಸವದ ಅಂಗವಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಈ ಒಂದು ಕಾರ್ಯಕ್ರಮಗಳ ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರ ಸಂಕೀರ್ತನಾ ಯೋಜನೆಯ ಸಂಚಾಲಕರಾಗಿರ್ತಕ್ಕಂತಹ ವಿದ್ವಾನ್ ಶ್ರೀಯುತ ವಾನರಾಶಿ ಬಾಲಕೃಷ್ಣ ಭಾಗವತರವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಹಾಗೆಯೇ ಸದ್ಗುರು ಶ್ರೀ ಯೋಗಿನಾರಾಯಣ ಮಠದ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಜೆ ದಿವಾಕರ್ ರೆಡ್ಡಿ ಅಣ್ಣವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಈಗ ಹಾಗೂ ಸುಮಾರು 27 ವರ್ಷಗಳಿಂದ ಈ ಒಂದು ಗುರುಪೂಜಾ ಸಂಗೀತೋತ್ಸವವನ್ನು ಕೈವಾರದಲ್ಲಿ ಮಾಡಿಕೊಂಡು ಬರ್ತಕ್ಕಂಥ ಈಗ ಧರ್ಮಾಧಿಕಾರಿಗಳು ದಾಸಾನುದಾಸರಾಗಿ ಬಂದ ನಂತರ ಪೂಜ್ಯರು ನಮ್ಮ ಮೊದಲಿಂದಲೂ ಕೂಡ ಇಬ್ಬರ ನೇತೃತ್ವದಲ್ಲಿ ನಾವು ಈ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಿಕೊಂಡು ಬರ್ತೇವೆ. ಅಂದರೆ ಇದರಲ್ಲಿ ಏನು ಅಂತಂದರೆ ಸಂಗೀತಗಾರರೇ ಅಂದರೆ ಪಿಟೀಲುವಾದಕರು, ಮೃದಂಗವಾದಕರು, ಕಂಜಲವಾದಕರು, ಘಟಮವಾದಕರು, ಮೂರ್ಸಿಂಗವಾದಕರು ಅಷ್ಟೇ ಅಲ್ಲದೆ ಜಾನಪದ ಕಲೆಗಳು ಇರ್ತದೆ. ಯಾವ ರೀತಿ ಕೋಲಾಟ ಇರ್ತದೆ, ಅಂದರೆ ಬಂದು ವೀರಗಾಸಿ ಇರ್ತದೆ, ದೊಡ್ಡ ಕುಣಿತ ಇರ್ತದೆ, ದೊಡ್ಡ ಗೋಪೆ ಇರ್ತದೆ, ಇಲ್ಲ 72 ಗಂಟೆಗಳ ಕಾಲ ನಿರಂತರವಾಗಿ ನಡೀತಕ್ಕಂಥ ಈ ಕಾರ್ಯಕ್ರಮ ಇಡೀ ಭಾರತದಲ್ಲಿ ಒಂದೇ ಕಾರ್ಯಕ್ರಮ. ಅದು ಚಿಂತಾಮಣಿ ತಾಲೂಕಿನಲ್ಲಿ ಸೇರಿರ್ತಕ್ಕಂಥ ಕೈವಾರದಲ್ಲಿ ನಡೆಸತಕ್ಕಂಥ ಕಾರ್ಯಕ್ರಮ. ಇದು ಚಿಂತಾಮಣಿ ತಾಲೂಕಿಗೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೆಮ್ಮೆ. ಚಿಂತಾಮಣಿ ತಾಲೂಕಿನಲ್ಲಿ ಕೈವಾರ ಇರೋದೇ ಒಂದು ಹೆಮ್ಮೆ. ಯಾಕೆಂದರೆ ತಾತ್ಪರ್ಯ ಹೇಳಿದ್ದಾರೆ, ಚಿಕ್ಕಬಳ್ಳಾಪುರದ ಸೀಮೆ ಸಕಲ ದೇಶ ಭಕ್ತರಿಗೆ ಆಧಾರವಾದ ಶ್ರೀ ಶ್ರೀಕಂಠ ನಟುಂಡ ಅವರು ಸುಮಾರು 200 ವರ್ಷಗಳ ಹಿಂದೆಯೇ ಸೀಮೆ ಅಂದರೆ ಜಿಲ್ಲೆ ಅಂತ ಅವ್ರ ಬಾಯಿ ತಗೊಂಡಿದ್ದಾರೆ. ಒಳ್ಳೆಯ ತಿಳಿವಚ್ಚಿನ ವಾಕ್ಯ ವೇದಾಮೃತ ಅಂತ ಹೇಳ್ತಾರೆ. ಅವ್ರ ಬಾಯಿಂದ ಏನು ಮಾತು ಬಂದಂಥ ವೇದ ಅದೇ ಅಮೃತವಾಗಿ ಅವ್ರು ಹೇಳಿದ ಮೇಲೆ ಜಿಲ್ಲೆ ಆಗದೆ ಇರ್ತಾರೆ. ಅದಕ್ಕೆ ಚಿಕ್ಕಬಳ್ಳಾಪುರ ಈ ಒಂದು ಕಾರ್ಯಕ್ರಮದಲ್ಲಿ ದೊಡ್ಡ ವಿದ್ವಾಂಸರು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಸರಸ್ವತಿ ರಾಜಗೋಪಾಲನ್ ಅವರಿಂದ ದಿಲ್ಲಿಯಿಂದ ಬರ್ತಾ ಇದ್ದಾರೆ. ಮಹಾಲಿಂಗೈ ಮಠನ್ ಅವರು ಬೆಳಗಾಂನವರ ಇಲ್ಲಿ ಇದ್ದಾರೆ, ಅವರು ಬರ್ತಾ ಇದ್ದಾರೆ. ಗಣೇಶ್ವರು ಬೆಂಗಳೂರು ಅವರು ಆಗಮಿಸ್ತಾ ಇದ್ದಾರೆ. ವೀರನಾಥ್ ತಿರುಪತಿ ಅವರು ಆಗಮಿಸ್ತಾ ಇದ್ದಾರೆ. ಸುಮಂತ್ ಮಂಜುನಾಥ್ ಮಂಜುನಾಥ್ ಮೈಸೂರಿನವರು ಪಿಟೀಲ್ಸೋರು ಅವರು ಆಗಮಿಸ್ತಾ ಇದ್ದಾರೆ. ಶಂಕರ್ ನಂಬೂದಿರಿ ಅಂತ ಕೇರಳದವರು ಅವರು
ಅವರು ಆಗಮಿಸ್ತಾ ಇದ್ದಾರೆ. ಅಮಿತಿಯ ನಾಡಿ ಕೊಡಲು ವಾದನ ಅವರು ಆಗಮಿಸ್ತಾ ಇದ್ದಾರೆ. ಆಮೇಲೆ ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷರು ಕೊಲ್ಲಡಿ ಶಿವಪ್ರಸಾದ್ ಅವರು ಬರ್ತಾ ಇದ್ದಾರೆ. ಆಮೇಲೆ ಎಸ್ ಮಹಬೂಬ್ ಸುಬಾನಿ ಅಂತ ಅವರು ಮ್ಯಾಂಡೋಲಿನ್ ಅವರು ಆಗಮಿಸ್ತಾ ಇದ್ದಾರೆ. ರೂಪರಾಜ್ ಫೈನ್ ಆರ್ಟ್ಸ್ ರೂಪರಾಜೇಶ್ ಅವರು. ಆನಂತರ 29ನೇ ತಾರೀಕು ಬೆಳಿಗ್ಗೆ ಇರಲಿಕ್ಕೂ ಪೂಜೆ ಸುಪ್ರಭಾತ ಈ ಸೇವೆಗಳೆಲ್ಲ ಆದ ನಂತರ 10 ಗಂಟೆಗೆ ಗೋಷ್ಠಿ ಗಾಯನ ಕಾರ್ಯಕ್ರಮ. ಸಮಸ್ತ ಭಕ್ತರು ಸಂಗೀತ ವಿದ್ವಾಂಸರು ಎರಡೂ ಜಿಲ್ಲೆಗಿಂದ ಗೋಷ್ಠಿ ಗಾಯನ ಭಾಗವಹಿಸ್ತಾರೆ. ಅದಾದ ನಂತರ ಸದ್ಗುರು ಯೋಗಿನಾರಾಯಣ ತಾತಯ್ಯನವರ ಗುರುಪೂಜಾ ಸಂಗೀತೋತ್ಸವದ ಕಾರ್ಯಕ್ರಮ ಉನ್ನತವಾಗಿ ಪೂರಕವಾಗಿ ಮತ್ತು 1 ಗಂಟೆಯಿಂದಲೇ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತವೆ. 5 ಗಂಟೆ ವಿಶೇಷ ಕಾರ್ಯಕ್ರಮ ಸಿ ರಾಜಶೇಖರ್ ಅವರಿಂದ ಇದು ನಾದಸ್ವರ ಕಾರ್ಯಕ್ರಮ ಇದೆ, ದೊಡ್ಡ ಟ್ರೂಪ್. ಆಮೇಲೆ DR ರಾಜಪ್ಪ ಅಂತ ಅವರು ಜಾನಪದ ಶೈಲಿಯಲ್ಲಿ ತಾತಯ್ಯ ಜಾನಪದ ಶೈಲಿಯಲ್ಲಿ ಅವರು ದೊಡ್ಡ ಪಂತುಲ ರಮಾ ವಿಶಾಖಪಟ್ಟಣಂನಿಂದ ಈಗ ನ್ಯಾಷನಲ್ ಲೆವೆಲ್ ಆರ್ಟಿಸ್ಟ್ KS ವಿಷ್ಣುದೇವ್ ಅಂತ ಕೇರಳ ದೊಡ್ಡ ವಿದ್ವಾಂಸರು. ಮೈಸೂರು ನಾಗರಾಜ, ಮೈಸೂರು ಮಂಜುನಾಥ್ ಅವರು ರಾಷ್ಟ್ರೀಯ ಸಂಸ್ಕಾರ ಭಾರತಿ ಅಧ್ಯಕ್ಷರು ಆಗಿದ್ದರು. ದಿವ್ಯಶ್ರೀ ಭರತನಾಟ್ಯ ಶಾಲಾ ಬೆಂಗಳೂರು ನಯನಾರ ಭರತನಾಟ್ಯಂ ಕಾರ್ಯಕ್ರಮ ಇತ್ತು. ನಂತರ ಸುಮಾರು 11:30ರಿಂದ ಬೆಳಗಿನವರೆಗೂ ನಾದಸ್ವರದ ಕಾರ್ಯಕ್ರಮವನ್ನು ತಮಿಳು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ಅದರಲ್ಲಿ ನಾದಸ್ವರದಲ್ಲಿ ಕೇರಳದ ಕಣ್ಣನ್ ಮತ್ತು ಆನಂದ್ ಬರ್ತಾ ಇದ್ದಾರೆ. ಶ್ರೀಲಂಕಾದಿಂದ ಬದಲೇಶಂಕರ್ ಅಂತ ದೊಡ್ಡ ವಿಶ್ವವಿಖ್ಯಾತರು ತಮಿಳಿನಲ್ಲಿ ಅವರು ಬರ್ತಾ ಇದ್ದಾರೆ. ಗಣಪತಿ ಅಂತ ಅವ್ರ ಜೊತೆ ತಮಿಳು ಇಷ್ಟೆಲ್ಲ ಕಾರ್ಯಕ್ರಮಗಳು ಆಗ್ತಾ ಇದೆ. ನಿಮಗೆ ತಿಳಿದಾಗಿ ಗೊತ್ತಿದೆ ಕೈವಾರ ಕ್ಷೇತ್ರ ಯಾವುದೇ ಜಾತಿ ಮಟ್ಟಪ್ಪ ಸೇರಿರ್ತಕ್ಕಂಥ ಕುಲಗೋತ್ರಗಳ ಬಿಟ್ಟು ನೀಚ ಜನರ ಸಂಘವ ಸುತ್ತು ನಾರಾಯಣ ನೀಟು ನಂಬಿದ ವ್ಯಕ್ತಿಗೆ ಸುತ್ತು ಅಂತ ಇವರು ಹೇಳಿದ್ದಾರೆ. ಆ ಸಿದ್ಧಾಂತವನ್ನೇ ಅಳವಡಿಸಿಕೊಂಡು ಬಂದಿರತಕ್ಕಂಥ ಕಾರಣ ಇಲ್ಲಿ ಭಕ್ತರಿಗೆ ಸಂಗೀತಗಾರರಿಗೆ ಬಿಟ್ಟು ಬೇರೆ ಯಾರಿಗೂ ಹೆಚ್ಚಿನ ಮನ್ನಣೆ ಇರುವುದಿಲ್ಲ. ಕಾರಣ ಭಕ್ತಿವೇ ಶ್ರೇಷ್ಠ. ಎಲ್ಲರಿಗೂ ಗೌರವ ಕೊಡ್ತೀವಿ, ಬರ್ತಕ್ಕಂಥ ಎಲ್ಲರಿಗೂ ಕೂಡ ಗೌರವವನ್ನು ಕೊಡ್ತೀವಿ. ಆದರೆ ಗೌರವ ಜಾಸ್ತಿ ಆಗಿದೆ ಯಾರು ಭಕ್ತರಿದ್ದಾರೆ, ಯಾರು ಶಾಸಕರಿದ್ದಾರೆ, ಯಾರು ಸಂಗೀತ ವಿದ್ವಾಂಸರಿದ್ದಾರೆ ಅವ್ರಿಗೆ ಮಾತ್ರ ಹೆಚ್ಚಿನ ಮನ್ನಣೆ ಮತ್ತು ಟ್ರಸ್ಟು ಒಂದು ತೀರ್ಮಾನಕ್ಕೆ ಬಂದಿದೆ. ಯಾರು ತಾತಯ್ಯನವರ ಸೇವೆಯನ್ನು ಹೆಚ್ಚು ಮಾಡಿದ್ದಾರೆ ಅವರಿಗೆ ನಾರಾಯಣ ಪ್ರಶಸ್ತಿಯನ್ನು ನೀಡಿ ತೋರಿದ ಮತ್ತದ್ದು ಒಂದು ಮೊತ್ತ ಜಾಸ್ತಿ ಇಷ್ಟೊಂದು ಅದು 7 ಬಾರಿ ಇಟ್ಟು ಅವರಿಗೆ ಗೌರವವನ್ನು ಸತ್ಕರಿಸಬೇಕು ಅಂತ ಸುಮಾರು 87 ವರ್ಷ ವಯಸ್ಸಿನ ಬಾಬು ಕೃಷ್ಣಮೂರ್ತಿ ಅಂತಿದ್ದಾರೆ. ಅವರು ಮಲಾರ್ ಪತ್ರಿಕೆಯನ್ನು ನಡೆಸ್ತಾ ಇದ್ದಾರೆ, ಸಂಪರ್ಕ ಪತ್ರಿಕೆ. ಮತ್ತು ಬೋಧನಾ ಭಾಗವತವನ್ನು ಕನ್ನಡಕ್ಕೆ ತರ್ಜುಮೆ ಮಾಡಿದ್ದಾರೆ. ಕನ್ನಡ ಮತ್ತು ತೆಲುಗು 2 ಭಾಷೆಗಳಲ್ಲಿ ಪರಿಣಿತರು. ಅದು ಕಷ್ಟ. ಬೋಧನಾ ಭಾಗವತ ಮತ್ತು ಮಾಡಿದ್ದಾರೆ. ಆಲಸೆಯನ್ನು ಮಾಡಿದರು. ಅವರಿಗೆ ಗುರು ಸಂದೇಶದ ನಂತರ ಪೂಜ್ಯ ಧರ್ಮಾಧಿಕಾರಿಗಳು ಗುರು ಸಂದೇಶವನ್ನು ಕೊಡ್ತಾರೆ. ಅದಾದ ನಂತರ ಅವ್ರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ನಾವೆಲ್ಲ ಗುರು ಸಂದೇಶ ಎಲ್ರಿಗೂ ಧನ್ಯವಾದಗಳು. ಮುಂದೆ ನೋಡಿ ಸರ್.